ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈಗಾಗಲೇ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗ್ತಾ ಇವೆ. ಸೋತವರು ಗೆಲ್ಲುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಗೆದ್ದವರು ಸೋತವರನ್ನ ಮತ್ತೊಮ್ಮೆ ಸೋಲಿಸೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವೀಗ ಹೇಳ್ತಾ ಇರೋದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಮಾಹಿತಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹಲವು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಮತ್ತೊಮ್ಮೆ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವು ಸಾಧಿಸೋಕೆ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ. ಮಹಾರಾಷ್ಟ್ರ ಗಡಿಯಂಚಿನ ಕ್ಷೇತ್ರವು ಇಲ್ಲಿ ನಡೆಯುವಂತ ಪ್ರತಿ ಚುನಾವಣೆ ರೋಚಕತೆಯನ್ನ ಪಡೆದುಕೊಳ್ಳುತ್ತೆ. ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ. ಹೀಗಾಗಿ ಚುನಾವಣೆ ಮತ್ತಷ್ಟು ರೋಚಕತೆ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಸಂಶಯ ಇಲ್ಲ. ಇದರ ಮಧ್ಯೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪ್ರಯತ್ನಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಬ್ರೇಕ್ ಹಾಕುತ್ತಾ ಎಂಬುದು ಸದ್ಯ ಇರುವಂತಹ ಯಕ್ಷ ಪ್ರಶ್ನೆ. ಚಿಕ್ಕೋಡಿ ಕ್ಷೇತ್ರ ಮತ್ತು ಸಂಸದರ ರಿಪೋರ್ಟ್ ಕಾರ್ಡ್ ಡೀಟೇಲ್ಸ್ ಅನ್ನ ನೀವಿಲ್ಲಿ ನೋಡ್ತಾ ಇದ್ದೀರಿ. ಅಹಿಂದ ಜೊತೆಗೆ ಲಿಂಗಾಯತ ಮತಗಳು ಇಲ್ಲಿ ನಿರ್ಣಾಯಕ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮತ್ತೆ ಬಿಜೆಪಿ ಟಿಕೆಟ್ ಕಷ್ಟ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಸ್ಪರ್ಧಾಳುಗಳು ಯಾರು ಎಂಬುದು ಇನ್ನೂ ಕೂಡ ನಿಗೂಢ ಆಗಿದೆ. ಕಬ್ಬು ಹೊಲದಲ್ಲಿ ಭರ್ಜರಿ ಫಸಲು ಯಾವ ಪಕ್ಷಕ್ಕೆ ಸಿಗುತ್ತೆ? ಲಕ್ಷ್ಮಣ್ ಸವದಿ ಕೈ ಹಿಡಿಯೋದು ಪಕ್ಷಕ್ಕೆ ಆನೆ ಬಲ, ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಆನೆ ಬಲ ಅಂತ ಹೇಳಲಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆಯನ್ನು ಮಾಡ್ತಾರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಸ್ಪರ್ಧೆಗೆ ಪ್ರಕಾಶ್ ಹುಕ್ಕೇರಿ ಒಂದು ಕಡೆಯಲ್ಲಿ ನಿರಾಸಕ್ತಿಯನ್ನು ತೋರ್ತಾ ಇದ್ದಾರೆ. ಮಗನ ಪರ ಬ್ಯಾಟ್ ಕೂಡ ಬೀಸ್ತಾ ಇದ್ದಾರೆ. ಲೆಕ್ಕಾಚಾರಗಳು ಜೋರಾಗಿವೆ. ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಮುಂದಿನ ಹಂತದಲ್ಲಿ ಎಂಬುದಾಗಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಗಿ. ಬನ್ನಿ ನೋಡೋಣ. ಈಗ ಭಾರಿ ಪೈಪೋಟಿ ನಡೆದಿದ್ದು, ಒಂದು ಕಡೆ ಟಿಕೆಟ್ ಆಕಾಂಕ್ಷಿಗಳ ಕೂಡ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಜಿದ್ದಾಜಿದ್ದಿನಿಂದ ಸ್ಪರ್ಧೆ ಮಾಡಿ ಸದ್ಯ ಈಗ ರೋಚಕ ಗೆಲುವಿನಂತ ಮತ್ತೊಮ್ಮೆ ಅಭ್ಯರ್ಥಿಗಳು ತಮ್ಮ ಜಯಬೇರಿಯನ್ನು ಸಾಧಿಸಲಿಕ್ಕೆ ಹಲವು ರಣತಂತ್ರವನ್ನು ರೂಪಿಸುತ್ತಿದ್ದಾರೆ. ಏನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈಗಾಗಲೇ ಹಾಲಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಳೆದ 5 ವರ್ಷಗಳಿಂದ ಕ್ಷೇತ್ರದಲ್ಲಿ ಅಡ್ಡಾಡಿ ತಮ್ಮ ಅಭಿವೃದ್ಧಿ ಕಾರ್ಯವನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಈ ಕ್ಷೇತ್ರದ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತೀವಿ. ಕಳೆದ ಬಾರಿ ಈ ಲೋಕಸಭಾ ಕ್ಷೇತ್ರದಿಂದ ಯಾರೆಲ್ಲ ಸ್ಪರ್ಧೆಯನ್ನ ಮಾಡಿದ್ರು, ಯಾರು ಗೆದ್ರು, ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಇಲ್ಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಪಕ್ಷ ಪಡೆದ ಮತಗಳು 6,54,017. 52% ಮತವನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಪಡೆದಿದ್ದಾರೆ. ಇವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು ಪ್ರಕಾಶ್ ಹುಕ್ಕೇರಿ. ಇವರು ಪಡೆದಂತ ಮತ 5,26,140. 43% ಮತವನ್ನ ಇವರು ಪಡ್ಕೊಂಡಿದ್ದಾರೆ. ಒಟ್ಟು ಮತಗಳ ಸಂಖ್ಯೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 17,32,346. ಹಾಗೆಯೇ ಕ್ಷೇತ್ರದ ವಿಶೇಷತೆಯನ್ನು ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಇಲ್ಲಿ ವೀಳ್ಯದೆಲೆಯನ್ನು ಬೆಳೀತಾರೆ. ಕಬ್ಬು ಇಲ್ಲಿನ ಪ್ರಮುಖ ಬೆಳೆ. ನಿರ್ಣಾಯಕ ಮತಗಳು ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇಲ್ಲಿ ಕಂಡು ಬರ್ತಾ ಇದೆ. 4,10,000 ಮತಗಳು ಲಿಂಗಾಯತ ಸಮುದಾಯದಿಂದ ಇದೆ. ಹಾಗೆಯೇ ಕುರುಬ ಸಮುದಾಯದ ಮತ 1,70,000. ಎಸ್ಸಿ ಹಾಗೆಯೇ ಎಸ್ಟಿ ಮತ 2,55,000. ಕ್ಷೇತ್ರದಲ್ಲಿ ಕಾಂಗ್ರೆಸ್ 5, ಬಿಜೆಪಿ 3 ಈ ರೀತಿಯಾಗಿ ಶಾಸಕರು ಕೂಡ ಇದ್ದಾರೆ. ಇದು ಕ್ಷೇತ್ರ ಪರೀಕ್ಷೆ. ಕ್ಷೇತ್ರದ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮತ್ತೊಮ್ಮೆ ಕಣಕ್ಕಿಳಿದು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಮತ್ತು ಬಿಜೆಪಿಯಲ್ಲಿ ಈಗಾಗಲೇ ರಮೇಶ್ ಕತ್ತಿ ಮತ್ತು ಕೋರೆ ಅವರ ಮಗ ಕೂಡ ಸದ್ಯ ಈಗ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಸದ್ಯ ಈಗ ಯಾರಿಗೆ ಟಿಕೆಟ್ ಬಿಜೆಪಿ ವರಿಷ್ಠರು ಕೊಡ್ತಾರೆ ಅಂತ ನೋಡಬೇಕು. ಪ್ರಬಲವಾಗಿ ಇಲ್ಲಿ ರಮೇಶ್ ಕತ್ತಿ ಅವರು ಆಗಾಗ ಹೇಳ್ತಾ ಇದ್ರು, ಕಳೆದ ಬಾರಿ 2019 ಲೋಕಸಭಾ ಚುನಾವಣೆಯಲ್ಲಿ ವರಿಷ್ಠರು ನನಗೆ ಟಿಕೆಟ್ ಕೊಡ್ತೀನಿ ಎಂದು ಮಾತು ಕೊಟ್ಟು ಸದ್ಯ ಈಗ ತಪ್ಪಿಸಿದ್ದಾರೆ. ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದು ಈ ಬಾರಿ ನನಗೆ ಟಿಕೆಟ್ ಕೊಡಬೇಕೆಂದು ಕೂಡ ಸದ್ಯ ಈಗ ರಮೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.